In an AP, if Sn is 3n square plus 5n and a of k is 164, find the value of k. ಇಲ್ಲಿ ಎಸ್ ಎನ್ ಅಂತ ಹೇಳಿದ್ರೆ ನೋಡುಗ್ರ, ಎಸ್ ಎನ್ ಅಂತ ಹೇಳಿದ್ರೆ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಹೇಳಿ ಅರ್ಥ ಅಲ್ವಾ. ಈ ಇನ್ಫಾರ್ಮೇಷನ್ ನೋಡ್ಕೊಂಡು ನಾವು ಕೆ ವ್ಯಾಲ್ಯೂ ಹೇಗೆ ಕಂಡುಹಿಡಿಬೋದು. ಸೊ ಎಸ್ ಎನ್ ನಮಗೆ 3n ಸ್ಕ್ವೇರ್ ಪ್ಲಸ್ 5k ಅಂತ ಕೊಟ್ಟಿದ್ದಾರೆ, ಎ ಆಫ್ ಕೆ ಎಸ್ 164 ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಇವಾಗ ನಾವು ಈ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಮಾಡೋಣ. ಒಂದು ನಿಮಿಷ ನೋಡ್ತೀನಿ ವರ್ಕಿಂಗ್. ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಐ ಕ್ಯಾನ್ ಫೈಂಡ್ nth ಟರ್ಮ್ ಹೇಗಂತ ಹೇಳಿದ್ರೆ ಎಸ್ ಎನ್ ಮೈನಸ್ 1 ಉಪಯೋಗಿಸ್ಕೊಂಡು ಅಂತ ಹೇಳಿದ್ರೆ, ಎಸ್ ಎನ್ ಅಂತ ಹೇಳಿದ್ರೇನೋ ಫಸ್ಟ್ ಟರ್ಮಿಂದ nth ಟರ್ಮ್ವರೆಗೂ ಎಸ್ ಎನ್ ಅಂತ ಹೇಳ್ತೀವಿ. n-1th ಟರ್ಮ್ ಅಂತ ಹೇಳಿದ್ರೆ, ಸಾರಿ ಎಸ್ ಎನ್ ಅಲ್ಲ, a1 ಇಂದ an ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಎಸ್ ಎನ್ ಅಂತ ಹೇಳಿದ್ರೆ ಫಸ್ಟ್ ಟರ್ಮಿಂದ nth ಟರ್ಮ್ವರೆಗೂ ಸಮ್ಮು ಅಲ್ವಾ. Sn-1 ಅಂತ ಹೇಳಿದ್ರೆ ಫಸ್ಟ್ ಟರ್ಮಿಂದ n-1th ಟರ್ಮ್ವರೆಗೂ ಸಮ್ಮು. ಇದು ಎರಡು ವ್ಯತ್ಯಾಸ ಏನು ಕೊಡುತ್ತೆ, an ಕೊಡುತ್ತೆ ನೋಡಿ ಒಂದ್ಸತಿ ಅಲ್ವಾ. ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ವಿಲ್ ಗಿವ್ ಅಸ್ an. ಆ ಕಾನ್ಸೆಪ್ಟ್ ಇಲ್ಲಿ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ, ಎ ಆಫ್ ಕೆ ಇಸ್ ನಥಿಂಗ್ ಬಟ್ ಎಸ್ ಆಫ್ ಕೆ ಮೈನಸ್ ಆಫ್ ಎಸ್ ಆಫ್ ಕೆ ಮೈನಸ್ 1. ಇದೇ ನಿಮ್ಮ ಫಂಡಮೆಂಟಲ್. ಇದಕ್ಕೆ ಸ್ಟಾರ್ ಕೊಡ್ತಾ ಇದ್ದೀನಿ. ಸೊ ಏನಿದ್ರು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮುಂದುವರಿಬೇಕಷ್ಟೇ ನಾನು. ಸೊ ದಿಸ್ ಇಸ್ 164 ಇಸ್ ಈಕ್ವಲ್ ಟು 3k ಸ್ಕ್ವೇರ್ ಪ್ಲಸ್ 5k ಮೈನಸ್ ಆಫ್, ಇಲ್ಲಿ ಬರೀತೀನಿ ನೋಡಿ, 3 ಆಫ್ k ಮೈನಸ್ 1 ದ ಹೋಲ್ ಸ್ಕ್ವೇರ್ ಪ್ಲಸ್ 5 ಆಫ್ k ಮೈನಸ್ 1 ಕ್ಲೋಸ್ ದ ಬ್ರ್ಯಾಕೆಟ್. ಸರಿನಾ. ಸೊ 3 ಆಫ್ k ಮೈನಸ್ 1 ದ ಹೋಲ್ ಸ್ಕ್ವೇರ್ ಪ್ಲಸ್ 5 ಆಫ್ k ಮೈನಸ್ 1 ಅದು ಸಪ್ರೇಟಾಗಿ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಾಂದರೆ ಸುಮ್ಮನೆ ಗಜಾಬಿಜಿ ಎರಡು ಮೂರು ಸತಿ ಬರೀಬೇಕಾಗುತ್ತೆ. ಇಲ್ಲಿ ಎಂಥ ಫಾರ್ಮುಲಾ ಉಪಯೋಗಿಸಿದ್ದೀವಿ, a ಮೈನಸ್ b ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸಿದ್ದೀವಿ. ಸೊ ಇಲ್ಲೇನಾಗುತ್ತಿದೋ 3 ಟೈಮ್ಸ್ ಆಫ್ k ಸ್ಕ್ವೇರ್ ಮೈನಸ್ 2k ಪ್ಲಸ್ 1 ಪ್ಲಸ್ 5k ಮೈನಸ್ 5. ಸ್ವಲ್ಪ ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ 3k ಸ್ಕ್ವೇರ್ ಮೈನಸ್ 6k ಪ್ಲಸ್ 1 ಪ್ಲಸ್ 5k ಮೈನಸ್ 5. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡೋದಕ್ಕೋಗಲ್ಲ, ಏನಕ್ಕಂತ ಹೇಳಿ ನೋಡ್ತೀನಿ ಇವಾಗ. ಸೊ ದೇರ್ ಫೋರ್ 164 ಇಸ್ ಈಕ್ವಲ್ ಟು 3k ಸ್ಕ್ವೇರ್ ಪ್ಲಸ್ 5k ಮೈನಸ್ ಆಫ್ 3k ಸ್ಕ್ವೇರ್ ಪ್ಲಸ್ 5k ಮೈನಸ್ 6k ಮೈನಸ್ 4 ಈ ಥರ ಆಗುತ್ತೆ. ಸರಿನಾ. 3k ಸ್ಕ್ವೇರ್ ಕಟ್ ಆಗುತ್ತೆ, 5k ಕಟ್ ಆಗುತ್ತೆ. ಏನಕ್ಕಂತ ಹೇಳಿ ಇಟ್ಸ್ ನೆಗೆಟಿವ್ ಆಫ್ ದಿಸ್ ವ್ಯಾಲ್ಯೂಸ್ ಇವೆಲ್ಲ ಕಟ್ ಆಗುತ್ತೆ. ಸೊ 164 ಇಸ್ ಈಕ್ವಲ್ ಟು ಮೈನಸ್ ಆಫ್ ದಿಸ್ ಎಕ್ಸ್ಪ್ರೆಷನ್ ದಟ್ ಇಸ್ 6k ಪ್ಲಸ್ 4. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ, ತಪ್ಪು ಮಾಡಿದೆ, ಇಲ್ಲಿ 3 ಬರಬೇಕು. ಸೊ ಇದು 2 ಆಗುತ್ತೆ. ಸೊ ಇದು 2 ಆಗುತ್ತೆ, 2 ಮತ್ತು ಇದು 2. ಸೊ ದಿಸ್ ಇಸ್ 6k is equal to 162. So divide with 6. So k is equal to 6 2s 42 ಅಲ್ವಾ. ಸೊ ಈ ರೀತಿಯಲ್ಲಿ ನೀವು ಕೆ ವ್ಯಾಲ್ಯೂ ಕಂಡುಹಿಡಿಬೋದು. ಆಲ್ಟರ್ನೇಟಿವ್ ಆಗಿ ಮತ್ತೊಂದು ರೀತಿ ಹೇಗೆ ಅಂತ ಹೇಳಿದ್ರೆ ಇದನ್ನು ಕಂಡುಹಿಡಿಯೋದು, ನೀವು ಈ ಥರನೂ ಕೂಡ ಮಾಡ್ಬೋದು. ವರ್ಷನ್ 2 ಅಂತ ಕರೆಯೋಣ ಇದನ್ನು. ವರ್ಷನ್ 2 ಹೇಗಂತ ಹೇಳಿದ್ರೆ, ಮೊದಲೇ ಸ್ಟೆಪ್ಪು ಫೈಂಡ್ S1 S2 ಆಯಿತಾ. ಎರಡನೇ ಸ್ಟೆಪ್ಪು ಫೈಂಡ್ ಎ ಆ್ಯಂಡ್ ಡಿ ಯೂಸಿಂಗ್ S1 S2. ಹಿಂದೊಂದು ಪ್ರಾಬ್ಲಮ್ ಇದೆ, ಅದರಲ್ಲಿ ನೋಡ್ತಿದ್ದೀನಿ ಎ ಮತ್ತು ಡಿ ಹೇಗೆ ಕಂಡುಹಿಡಿಯೋದು ಅಂಥೇಳಿ. ಇದಾದಮೇಲೆ ಯೂಸಿಂಗ್ ಎ ಎನ್ ಫಾರ್ಮುಲಾ ಆಯಿತಾ, ಆ್ಯಂಡ್ ಆಲ್ ದ ಎಬೋ ಇನ್ಫಾರ್ಮೇಷನ್ ಫೈಂಡ್ ಕೆ. ಈ ರೀತಿಯಲ್ಲಿ ಒಂದು 2-3 ಸ್ಟೆಪ್ಪಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ. ಗೊತ್ತಾಯ್ತಾ. ಟ್ರೆಡಿಷ್ನಲ್ ವೇ ಎ ಮತ್ತು ಡಿ ಕಂಡುಹಿಡಿಯಿರಿ. ಅದಾಯಿತು ಅಂದಮೇಲೆ ನೀವು ಹೇಗೆ ಬೇಕಾದ್ರೂ ಏನು ಬೇಕಾದ್ರೂ ಕಂಡುಹಿಡಿಬೋದು ನಿಮ್ಮ ಎ ಪಿಯಲ್ಲಿ.
ಇಲ್ಲ ನನಗೆ ಈ ಥರ ಕಲಿಯೋಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಕಾನ್ಸೆಪ್ಟು. ಒಂದು ಒಳ್ಳೆ ಪಿಕ್ಚರಲ್ಲಿ ಕೂಡ ನಾನು ಪಿಕ್ಚರ್ ನೋಡ್ಬೋದು. ಇದನ್ನು ಪಿಕ್ಚರ್ ಹಾಗೂ ನೋಡಿಸಿದ್ದೀನಿ ನಾನು, ಚಿತ್ರ ಕಾಣ್ತಾ ಇದೆ ನಿಮಗೆ, ಅದರಲ್ಲಿ ಎಲ್ಲ ವರ್ಣಿಸಿದೆ ಎಲ್ಲ ವಿಷಯಗಳು ಕಾಣ್ತಾ ಇದೆ ಕ್ಲೀನಾಗಿದೆ. ಸೊ ಇದನ್ನು ಉಪಯೋಗಿಸ್ಕೊಂಡು ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ಕೂಡ ನೀವು ಅರ್ಥ ಮಾಡ್ಕೊಬೋದು. ಆಯಿತಾ? ಸೊ ಇದನ್ನು ಕಲೀರಿ, ಏನು ಅಷ್ಟೊಂದು ಕಷ್ಟ ಇಲ್ಲ, ಸುಲಭನೇ ಇದನ್ನು ಕೂಡ. ಸೊ ಇದು ನಿಮ್ಮ ಸ್ಟಾರ್. ಪಾಸ್ ಮಾಡ್ಕೊಂಡು ನೋಡಿ.